ಈ ಮಹರ್ಲೋಕಕ್ಕೆ ಹೋಗೋರು ಇದ್ದಾರಲ್ಲ, ಅವರು ಸಾಧನೆಯನ್ನು ಪರಿಪೂರ್ಣ ಮಾಡ್ಕೋಬೇಕು. ಜನಲೋಕ ತಪೋಲೋಕಕ್ಕೆ ಹೋಗೋರು ಸ್ವಲ್ಪ ಗಡಿಬಿಡಿ ಮಾಡೋರು ಇರ್ತಾರೆ. ಕೆಲವರು ಮನೆಯಿಂದ ಗಡಿಬಿಡಿ ಮಾಡ್ಕೊಂಡು ಹೋಗ್ತಾರೆ. ಹೋದದ್ದು ಯಾವುದೋ ಟ್ರೈನು ಹೋಯಿತು ಅಂತ ತಿಳ್ಕೊಂಡು ಮನೆಗೆ ಬಂದುಬಿಡ್ತಾರೆ. ತಮ್ಮದೇ ಟ್ರೈನು ಪಾಸ್ ಆಯಿತು ಅಂತ ತಿಳ್ಕೊಂಡು. ಹೀಗೆ ಗಡಿಬಿಡಿ ಮಾಡುವ ಜನರಿದ್ದಾರೆ ಕೆಲವರು. ಹಾಗಾಗಬಾರದು ಅಂತಾದರೆ ಏನು ಮಾಡಬೇಕು? ಅದಕ್ಕೆ ಹೇಳ್ತಾರೆ ಶಾಸ್ತ್ರಕಾರರು ಹೇಳ್ತಾರೆ, ಮಹರ್ಲೋಕದಲ್ಲಿ ಸಾಧನೆಯನ್ನು ಪರಿಪೂರ್ತಿ ಮಾಡಿಕೊಳ್ತಾರೆ. ಕೆಲವರು ಪಿಶಿತನ ಬಹಳ, ಅಂದರೆ ಸಾವಕಾಶ ಮಾಡೋದು. ಹೀಗೆ ಬಹಳ ನಿಧಾನವಾಗಿ ಸಾಧನೆ ಮಾಡುವ ಜನರಿದ್ದಾರೆ. ಅಂಥವರನ್ನು ಪರಮಾತ್ಮ ಏನು ವ್ಯವಸ್ಥೆ ಮಾಡ್ತಾನೆ ಅಂದರೆ, ಅವರ ಮೊದಲೇ ಅಪರೋಕ್ಷ ಜ್ಞಾನವನ್ನು ಕೊಟ್ಟು, ಅಥವಾ ಈ ಕಲ್ಪದಲ್ಲಿ ಆಗೋದಿಲ್ಲ ಅಂದರೆ ಮುಂದಿನ ಜನ್ಮದೊಳಗೆ ಮುಂದಿನ ಕಲ್ಪದಲ್ಲಿ ಮೊದಲಿಗೆ ಅವರಿಗೆ ಅಪರೋಕ್ಷ ಜ್ಞಾನ ಕೊಟ್ಟು ಅವರನ್ನು ಕರ್ಕೊಂಡು ಹೋಗಿ ಮಹರ್ಲೋಕದಲ್ಲಿ ಕೂಡಿಸ್ತಾನೆ. ಹೇಳುವ ತಾತ್ಪರ್ಯ, ನಾನು ಹೇಳುವ ಮಾತನ್ನು ಸ್ವಲ್ಪ ಶಾಸ್ತ್ರೀಯವಾಗಿ ಗಮನಿಸಬೇಕು. ಯಾರೋ ಸಾಧನೆಯನ್ನು ಮಾಡಬೇಕಾದದ್ದು ಇಂತಿಷ್ಟು ಕಾಲ. ಅವನ 70% ಸಾಧನೆಯನ್ನು ಮಾಡುವುದಕ್ಕೆ ಇಷ್ಟು ಕಾಲ ಬೇಕು. ಅಷ್ಟು ಕಾಲ ಇರುವಾಗಲೇ ಅವನನ್ನು ಮಹರ್ಲೋಕದಲ್ಲಿ ದೇವರು ಕೂಡಿಸ್ತಾನೆ ಅಂತ ಹೇಳಬೇಕೇ ಹೊರತು, ಅಷ್ಟಾದ ಮೇಲೆ ಯಾರಿಗೆ ಪ್ರಾರಬ್ಧ ಕರ್ಮ ತೀರ್ತದೆ ಅಥವಾ ಪ್ರಾರಬ್ಧ ಕರ್ಮ ತೀರಿತು ಅವನನ್ನು ಕರ್ಕೊಂಡು ಹೋಗಿ ಮಹರ್ಲೋಕದಲ್ಲಿ ಕೂಡಿಸಿದ್ರು ಅಂತ ಪರಮಾತ್ಮ ಮಾಡುವುದಿಲ್ಲ. ಯಾವಾಗ ಬ್ರಹ್ಮದೇವರಿಗೆ ಲಿಂಗದೇಹ ಭಂಗವಾಗುವ, ಅಂದರೆ ಅರ್ಥಾತ್ ಅವರು ದೇಹವನ್ನು ಬಿಡುವ ಕ್ಷಣದಕ್ಕಿಂತಲೂ ಪ್ರಳಯ ಕಾಲಕ್ಕಿಂತಲೂ ಪೂರ್ವದಲ್ಲಿ, ಮಹರ್ಲೋಕದಲ್ಲಿ ಜನಲೋಕದಲ್ಲಿ ತಪೋಲೋಕದಲ್ಲಿ ಅಷ್ಟು ಕಾಲ ಕುಶನ್ ಇಟ್ಕೊಂಡು ಅವರಿಗೆ ಸಾಧನೆ ಮಾಡುವುದಕ್ಕೆ ಅವಕಾಶವನ್ನು ಕೊಡುವಷ್ಟು ಕಾಲದಲ್ಲೇನೆ ಪರಮಾತ್ಮ ಅವರಿಗೆ ಪ್ರಾರಬ್ಧ ಕರ್ಮವನ್ನು ತೀರಿಸಿ, ಇಹಲೋಕದ ಪ್ರಾರಬ್ಧವನ್ನು ತೀರಿಸಿ ಮಹರ್ಲೋಕಾದಿಗಳಿಗೆ ಒಯ್ತಾನೆ. ಈ ಎಲ್ಲ ಸಾಧನವನ್ನು ಮಾಡಿದವರು ಅಂದರೆ ಆಗೇನಾಗತ್ತೆ ಅಂದರೆ, ಮಹರ್ಲೋಕದಲ್ಲಿ ಸಾಧನೆ ಮಾಡುವವರು ಇನ್ನು 70 ವರ್ಷ ಅವರು ಸಾಧನೆ ಮಾಡಬೇಕಾಗಿದೆ ಅಂತ ಇಟ್ಕೊಳ್ಳಿ. ಆದರೆ ಇನ್ನು 60ನೇ ವರ್ಷಕ್ಕೇನೆ ಬ್ರಹ್ಮದೇವರು ಪ್ರಳಯವನ್ನು ಹೊಂದುತ್ತಾರೆ ಅಂತಾಗಿದ್ದರೆ ಹೇಗೆ ನಡೀತದೆ? 10 ವರ್ಷದ ಸಾಧನೆ ಎಲ್ಲಿ ಮಾಡಬೇಕು ಅವರು? ಹೌದಾ? ಆದ್ದರಿಂದ ಮಿನಿಮಮ್ 70 ವರ್ಷ, ಅಷ್ಟು ಸಾಲುವುದಿಲ್ಲ. ಅವರು 70 ವರ್ಷ ಸಾಧನೆಯನ್ನು ಈ ಮಹರ್ಲೋಕದಲ್ಲಿ ಬಂದು ಮಾಡಿ ಆದ ಮೇಲೆ, ಅವರ ಸತ್ಯಲೋಕಕ್ಕೆ ಹೋದ ಮೇಲೆ ಅಲ್ಲೂ ಉಪದೇಶವಾಗಬೇಕು ಮತ್ತೆ ಬ್ರಹ್ಮದೇವರಿಂದ. ಆ ಉಪದೇಶದಿಂದ ಮತ್ತೆ ಅಭಿವೃದ್ಧ ಜ್ಞಾನರಾಗಬೇಕು, ಜ್ಞಾನವನ್ನು ಬೆಳೆಸ್ಕೋಬೇಕು, ಭಕ್ತಿಯನ್ನು ಬೆಳೆಸ್ಕೋಬೇಕು. ಅಷ್ಟು ಕುಶನ್ ಇಟ್ಕೊಂಡು ಪರಮಾತ್ಮ ಅವರಿಗೆ ಆ ಮಹರ್ಲೋಕದಲ್ಲಿ ಕೂಡಿಸಿ ಸಾಧನೆಯನ್ನು ಮಾಡಿಸಿ ಅವರನ್ನು ಕರೆದುಕೊಂಡು ಸತ್ಯಲೋಕಕ್ಕೆ ಅವರನ್ನು ಇಡ್ತಾನೆ. ಸತ್ಯಲೋಕಕ್ಕಿಟ್ಟಾಗ ಮಹರ್ಲೋಕ ಜನಲೋಕ ತಪೋಲೋಕದಿಂದಲೂ ಸತ್ಯಲೋಕಕ್ಕೆ ಬಂದರು. ಪರಿಪಕ್ವವಾಗಿ ಸಾಧನವನ್ನು ಮಾಡಿಕೊಂಡು, ಪರಿಪಕ್ವ ಸಾಧನ ಮೊದಲೇ ಮಾಡಿದವರು ಸತ್ಯಲೋಕದಲ್ಲಿ ಇದ್ದೇ ಇದ್ದಾರೆ. ಪರಿಪಕ್ವ ಸಾಧನೆಯನ್ನು ಮಾಡಿ ಅಪ್ರತೀಕಾಲಂಬನರಾದವರು ವ್ಯಾಪ್ತೋಪಾಸಕರು ವೈಕುಂಠದಲ್ಲಿದ್ದಾರೆ. ಅವರೂ ಕೆಳಗಿಳಿದು ಬರ್ತಾರೆ, ಇವರೂ ಮೇಲೆ ಬರ್ತಾರೆ. ಸತ್ಯಲೋಕದಲ್ಲಿದ್ದವರಂತೂ ಸತ್ಯಲೋಕದಲ್ಲಿ ಇದ್ದೇ ಇದ್ದಾರೆ. ಈ ಮೂರೂ ಗುಂಪಿನ ಜನರಿಗೆ ಬ್ರಹ್ಮದೇವರು ಉಪದೇಶ ಮಾಡ್ತಾರೆ. ಅಂಥ ದೊಡ್ಡ ಸಭೆಯಲ್ಲಿ ಅವರು ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿದಾಗ ಅವರಿಗೆ ಅಭಿವೃದ್ಧ ಜ್ಞಾನಾಭಿವೃದ್ಧಿ ಆಗತ್ತೆ. ಸ ಏತಸ್ಮಾತ್ ಜೀವಘನ ಪರಾತ್ಪರಂ ಪುರುಷಮೀಕ್ಷತೆ ಸ್ವಭಿವೃದ್ಧ ಜ್ಞಾನೋ ಭವತಿ. ಟೀಕಾರಾಯರು ಬರೀತಾರೆ. ಟೀಕಾರಾಯರು ಬರೆಯುವಾಗ ಅಕ್ಷರಗಳಲ್ಲೂ ವ್ಯತ್ಯಾಸ ಮಾಡೋದಿಲ್ಲ, ಅಕ್ಷರಗಳಲ್ಲೂ ವ್ಯತ್ಯಾಸ ಮಾಡೋದಿಲ್ಲ, ಭಾಳ ಸೂಕ್ಷ್ಮವಾಗಿ ಬರೀತಾರೆ. ಆಗ ಉಪದೇಶವಾಗ್ತದೆ. ಎಲ್ಲಿ? ಸತ್ಯಲೋಕದಲ್ಲಿ. ವೈಕುಂಠ, ಈಗ ಸ್ಟೇಷನ್ನುಗಳಲ್ಲಿ 2 ಥರದ ವೇಟಿಂಗ್ ರೂಮ್ ಇರುತ್ತೆ. ಅಪ್ಪರ್ ಕ್ಲಾಸಿನ ಜನರಿಗೆ ವೇಟಿಂಗ್ ರೂಮ್ ಬೇರೆ, ಆದರೆ ಕೆಳಗಿನ ಕ್ಲಾಸಿನ ಜನರಿಗೆ ವೇಟಿಂಗ್ ರೂಮೇ ಬೇರೆ. ಆ ವೇಟಿಂಗ್ ರೂಮಲ್ಲೂ ಹೇಗೆ 2 ಸ್ಥಾನಗಳು, ಆ ರೀತಿಯಾಗಿ ವೇಟಿಂಗ್ ರೂಮಲ್ಲೂ 2 ಸ್ಥಾನ. ಒಂದು ಸತ್ಯಲೋಕ, ಇನ್ನೊಂದು ವೈಕುಂಠ. ವೈಕುಂಠದಲ್ಲಿದ್ದವರು ಅವರು ಬಹಳ ಹೈಯರ್ ಕ್ಲಾಸ್, ಅವರು ವ್ಯಾಪ್ತೋಪಾಸಕರು. ಇಡೀ ಬ್ರಹ್ಮಾಂಡದಲ್ಲಿ ಭಗವಂತನನ್ನು ದರ್ಶನ ಮಾಡಿಕೊಂಡ ಮಹಾಜ್ಞಾನಿಗಳವರು, ಆದ್ದರಿಂದ ಬಹಳ ದೊಡ್ಡವರು. ಅವರನ್ನು ವೈಕುಂಠದಲ್ಲಿ ಕೂಡಿಸ್ತಾನೆ ಪರಮಾತ್ಮ. ಆಮೇಲೆ ಸತ್ಯಲೋಕದಲ್ಲಿ ಕೆಲವರು ಇರ್ತಾರೆ ಅಂತಾನೆ. ಈ 2 ಜನರಿಗೆ ಒಂದು ಕಡೆಗೆ ಕೂಡಿಸಿ ಅವರಿಗೆ ಉಪದೇಶ ಮಾಡಿದರು ಬ್ರಹ್ಮದೇವರು. ಅವರಿಗೆ ಜ್ಞಾನ ಬೆಳೀತು. ಜ್ಞಾನ ಬೆಳೆದ ಮೇಲೆ ನ್ಯಾಚುರಲಿ ಅವರ ಭಕ್ತಿಯು ಬೆಳೀತು. ಆ ಭಕ್ತಿ ಏನು ಆ ಸತ್ಯಲೋಕದಲ್ಲಿ ಉಪದೇಶ ಮಾಡಿದ ಮೇಲೆ ಭಕ್ತಿ ಬೆಳೆಯುತ್ತಲ್ಲ, ಆ ಭಕ್ತಿ ಬೆಳೆದು ಕೆಲವೇ ದಿನಗಳಲ್ಲಿ ಪರಿಪಕ್ವ ಭಕ್ತಿ ಆಗ್ತದೆ. ಎಷ್ಟು ಪರಿಪಕ್ವ ಭಕ್ತಿ ಅಂತಂದರೆ, ಭಗವಂತ ಪೂರ್ಣವಾಗಿ ಅನುಗ್ರಹವನ್ನು ಮಾಡಬೇಕು. ಅತ್ಯರ್ಥ ಪ್ರಸಾದ.
ಅತ್ಯರ್ಥ ಪ್ರಸಾದವನ್ನು ಮಾಡಿದ ಅಂತಂದರೆ ಮೋಕ್ಷವಾಯಿತು. ಆಗ ಆ ಸಂದರ್ಭದೊಳಗೆ ಏನಾಗುತ್ತೆ ಅಂದರೆ ಕಂಕರೆಂಟ್ಲಿ ಅದೇ ಸಮಯದಲ್ಲಿ ಸಂಕರ್ಷಣ ಕೆಳಗೆ ಶೇಷದೇವರು, ಆ ಶೇಷದೇವರ ಮುಖದಲ್ಲಿ ಸಾವಿರಾರು ಮುಖಗಳು, ಅದರಲ್ಲಿ ಮುಖ್ಯವಾಗಿ 7 ಮುಖಗಳು, ಅವುಗಳಿಂದ ಕೆಂಡದ ನದಿ ಹರಿದು ಬರ್ತದೆ. ನೀರಿನ ನದಿಗೆ ನಾವು ಇಟ್ಟಂಜಿದ್ದೇವೆ, ಕೆಂಡದ ನದಿ. ಆ ಕೆಂಡದ ನದಿಯಿಂದ ಇಡೀ 14 ಲೋಕಗಳು ಸುಡುತ್ತವೆ. ಸುಡುವುದಕ್ಕಿಂತ ಮೊದಲಿಗೆ ಬ್ರಹ್ಮದೇವರನ್ನು ಕೂಡಿಸಿ ಪರಮಾತ್ಮ ನರಸಿಂಹ ರೂಪದಿಂದ ಬಾಣವನ್ನು ಹಿಡಿದು ಹೊಡಿತಾನೆ. ಬ್ರಹ್ಮದೇವರು ಸತ್ರು ಒಂದು ದೇಹದಿಂದ. ಇನ್ನೊಂದು ಬ್ರಹ್ಮದೇವರ ದೇಹವಿದೆ, ಅದನ್ನು ತನ್ನ ಕಣ್ಣಿನಿಂದ ಕೆಂಡವನ್ನು ಕಾರಿ ಅವರನ್ನು ಭಸ್ಮ ಮಾಡಿಬಿಡ್ತಾನೆ. ಬಾಣದಿಂದ ಹೊಡೆದು ಸಂಹಾರ ಮಾಡ್ತಾನೆ, ಭಸ್ಮವನ್ನು ಮಾಡಿ ಕೆಂಡವನ್ನು ಕಾರಿ ಸಂಹಾರ ಮಾಡ್ತಾನೆ. ಯದ್ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತೋತ್ಥಿತ ಅಗ್ನಿ ಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗ ಭಸಿತಾ ಬ್ರಹ್ಮ ಈಶ ಶಕ್ರ ಉತ್ಕರಾಹ. ಅವರೆಲ್ಲರೂ ಸತ್ತೋಗ್ತಾರೆ, ಭಸ್ಮವಾಗ್ತಾರೆ. ಒಂದು ದೇಹದಿಂದ ಭಸ್ಮವಾಗ್ತಾರೆ, ಇನ್ನೊಂದು ದೇಹದಿಂದ ಬಾಣ ತಿಂದು ಬಾಣ ಉಂಡು ಸಾಯ್ತಾರೆ. ಹೀಗೆ ಅನೇಕ ದೇಹಗಳವರಿಗೆ ಅನೇಕ ರೂಪಗಳು ಹಾಗೆ ಸಾಯ್ತಾರೆ ಬ್ರಹ್ಮಾದಿ ದೇವತೆಗಳು. ಹೀಗೆ ಸತ್ತಾಗ 11 ರುದ್ರರು ಸಾಯ್ತಾರೆ. ಆ 11 ರುದ್ರರ ರುಂಡಗಳನ್ನು ತೆಗೆದುಕೊಂಡು ನಮ್ಮ ನರಸಿಂಹದೇವರು ಆ ರುಂಡಗಳ ಮಾಲೆಯನ್ನು ಮಾಡಿಕೊಂಡು ಕಾಲಿಗೆ ಹಾಕಿಕೊಳ್ತಾನೆ. 5 ರುಂಡಗಳ ಮಾಲೆ ಒಂದು ಕಾಲಿಗೆ, 6 ರುಂಡಗಳ ಮಾಲೆ ಒಂದು ಕಾಲಿಗೆ. ನರಸಿಂಹದೇವರ ಪಾದಕ್ಕೆ 2 ಗೆಜ್ಜೆಯಂತೆ ಇರ್ತವೆ. 12 ಜನ ಸೂರ್ಯರನ್ನು ಕೊಲ್ತಾನೆ. ಆ 12 ಜನ ಸೂರ್ಯರನ್ನು ಕೊಂದಾದ ಮೇಲೆ ಅವರ ತಲೆಗಳನ್ನು ಪೋಣಿಸಿ ತಲೆಗೆ ಕಟ್ಟಿಕೊಳ್ತಾನೆ. ಬ್ರಹ್ಮದೇವರನ್ನು ಕೊಲ್ತಾನೆ, ಬಾಣ ಹಿಡಿದು ಬಾಣ ಹಾಕಿ ಕೊಂದಾಗ ಅವರ ಚರ್ಮವನ್ನು ಹರಿದು ತಲೆಗೆ ಶಿರೋವೇಷ್ಟನವನ್ನು ಮಾಡಿಕೊಳ್ತಾನೆ, ಮುಂಡಾಸು ಕಟ್ಟಿಕೊಂಡಂತೆ. ಹೀಗೆ ಪರಮಾತ್ಮ ನರಸಿಂಹ ಈ ಅತ್ಯಂತ ಘೋರವಾದ ರೂಪವನ್ನು ತಾಳ್ತಾನೆ. ಎಲ್ಲ ದೇವತೆಗಳು ಸತ್ತರು. ಎಲ್ಲ ದೇವತೆಗಳು ಸತ್ತಾಗ ಆ ದೇವತೆಗಳ ಸ್ಥೂಲ ದೇಹ ಸತ್ತು ಬಿತ್ತು. ಅವರ ಲಿಂಗ ದೇಹವೇನಿದೆ ಅದೆಲ್ಲವೂ ಕೂಡ ಬ್ರಹ್ಮಾಂಡದ ಆಚೆ ಅದು ಸಪ್ರತಿಘವಾದದ್ದಲ್ಲ, ಅದು ಅಪ್ರತಿಘವಾದದ್ದು. ಅದಕ್ಕೆ ತಡೆದು ಹಿಡಿಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಹಾಗೆ ಬ್ರಹ್ಮಾಂಡದಿಂದ ಮೇಲೆ ಹೊರಗೆ ಕರ್ಪರದಿಂದ ಹೊರಗೆ ಹೋಯಿತು. ಯಾರ್ಯಾರು? ಎಲ್ಲ ಅಪರೋಕ್ಷ ಜ್ಞಾನಿಗಳು, ಎಲ್ಲ ಜೀವರಾಶಿಗಳನ್ನೂ ಕೂಡ ಬ್ರಹ್ಮದೇವರು ವಾಯುದೇವರು ಇಬ್ಬರು ಲೀಡ್ ಮಾಡ್ತಾರೆ. ಯಾರು ಈಗ ಪ್ರಳಯವನ್ನು ಪಡಿಬೇಕು ಅವರೆಲ್ಲರೂ ಬ್ರಹ್ಮಾಂಡದಲ್ಲಿದ್ದ ಅನಂತ ಜೀವರಾಶಿಗಳು. ಮೋಕ್ಷಕ್ಕೆ ಹೋಗುವವರು ಬ್ರಹ್ಮದೇವರ ಹೊಟ್ಟೆಯೊಳಗೆ, ಮೋಕ್ಷಕ್ಕೆ ಹೋಗದೇ ಇದ್ದವರು ವಾಯುದೇವರ ದ್ವಾರ ಹೋಗುವವರು ಇದ್ದಾರೀಗ. ಅವರೆಲ್ಲರೂ ಲಿಂಗದೇಹ ಸಹಿತರಾಗಿ ಬ್ರಹ್ಮಾಂಡದ ಹೊರಗಡೆ ಬಂದಾಗ ಅಲ್ಲಿ ಪೃಥ್ವೀ ತತ್ವ. ಆ ಪೃಥ್ವೀ ತತ್ವದಲ್ಲಿ ಅನ್ನಮಯ ನಾಮಕನಾದ ಪರಮಾತ್ಮ ಅನಿರುದ್ಧ ಎಂಬ ಹೆಸರಿನಿಂದ ಇದ್ದಾನೆ. ಅವನ ಹತ್ರ ಹೋಗ್ತಾರೆ. ಆಗ ಕೆಳಗಿನ ದೇವತೆಗಳೆಲ್ಲ ಉತ್ತಮ ದೇವತೆಗಳಲ್ಲಿ ಲಯವನ್ನು ಹೊಂದುತ್ತಾರೆ. ಹೀಗಾಗ್ತಾ ಏತಮನ್ನಮಯಮಾತ್ಮಾನಮುಪಸಂಕ್ರಾಮತಿ, ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಾಮತಿ, ಏತಂ ಮನೋಮಯಮಾತ್ಮಾನಮುಪಸಂಕ್ರಾಮತಿ, ಏತಂ ವಿಜ್ಞಾನಮಯಮಾತ್ಮಾನಮುಪಸಂಕ್ರಾಮತಿ, ಏತಮಾನಂದಮಯಮಾತ್ಮಾನಮುಪಸಂಕ್ರಾಮತಿ. ಭಾಗವತಕ್ಕೆ ಈ ಉಪನಿಷತ್ತನ್ನು ಜೋಡಿಸಿ ವ್ಯಾಖ್ಯಾನ ಮಾಡಿದ ಆಚಾರ್ಯರು ಶ್ರೀಮದಾಚಾರ್ಯ. ಆ ಅನ್ನಮಯ ನಾಮಕನಾದ ಪರಮಾತ್ಮ ಭೂಮ್ಯಬ್ಗಂ ಅನ್ನನಾಮಾನಂ, ಪ್ರಾಣಂ ಅಜ್ಞಾದಿ ಸಂಸ್ಥಿತಂ. ಭೂಮಿಯ ತತ್ವದಲ್ಲಿ, ಪೃಥ್ವೀ ತತ್ವದಲ್ಲಿ ಅನ್ನಮಯ ನಾಮಕ ಪರಮಾತ್ಮ ಇದ್ದಾನೆ, ಜಲತತ್ವದಲ್ಲಿ ಅನ್ನಮಯ ನಾಮಕ ಪರಮಾತ್ಮ ಇದ್ದಾನೆ, ಅಗ್ನಿವಾಯು ಆಕಾಶಾದಿಗಳಲ್ಲಿ ಪ್ರಾಣಮಯ ನಾಮಕನಾದ ಪರಮಾತ್ಮನಿದ್ದಾನೆ. ಹೀಗೆ ಅವರಲ್ಲಿ ಲಯವನ್ನು ಹೊಂದುತ್ತಾ ಆಕಾಶ ತತ್ವದವರೆಗೆ ಬಂತು. ಆಕಾಶ ತತ್ವದವರೆಗೆ ಲಯವಾದ ಮೇಲೆ ಮುಂದೆ ಇಂದ್ರಿಯಗಳೆಲ್ಲ ಇವೆ, ಶಬ್ದಾದಿ ತನ್ಮಾತ್ರಗಳು ಆಗಲೇ ಲಯವಾಗ್ತದೆ.
ಪೃಥಿವಿ ಲಯವಾದ ಕೂಡಲೇ ಶಬ್ದಾದಿ ತನ್ಮಾತ್ರಗಳು ಪಂಚಮಹಾ ಪೃಥಿವ್ಯಾದಿಗಳು ಲಯವನ್ನು ಹೊಂದುತ್ತವೆ. ಅದಾದ ಮೇಲೆ ಇಂದ್ರಿಯಗಳ ಲಯ. ಆ ಇಂದ್ರಿಯಗಳು ಇನ್ನೊಂದರಲ್ಲಿ ಲಯವಲ್ಲ, ಕೇವಲ ಅಹಂಕಾರ ತತ್ವದಲ್ಲಿ ಲಯ. ಆಮೇಲೆ ಮನಸ್ತತ್ವದ ಪರಮಾತ್ಮ ಪ್ರವೇಶ ಮಾಡಿಸ್ತಾನೆ, ಎಲ್ಲ ಜೀವರಲ್ಲ. ಮನಸ್ತತ್ವ ಆದ ಮೇಲೆ ಬುದ್ಧಿತತ್ವ. ಈ ವಿಷಯದಲ್ಲಿ ಸ್ವಲ್ಪ ವಿವಾದವಿದೆ. ಆದರೆ ಮನಸ್ತತ್ವವಾದ ಮೇಲೆ ಬುದ್ಧಿತತ್ವ ಎಂಬುದಾಗಿ ತಿಳಿಯಬೇಕು. ಶ್ರೀಮದಾಚಾರ್ಯರು ಹೇಳ್ತಾರೆ, ಉಮಾ ಸುಪರ್ಣೀಚ ಮಹತ್ತತ್ವಂ ಯಾವತ್ ಪ್ರಪಶ್ಯತಿ ರುದ್ರದೃಷ್ಟಾನ್ ವಿಶೇಷಂಶ್ಚ ನೈವ ಪಶ್ಯೇತ್ ಕದಾಚನ ಸ್ವರೂಪಮನ್ಯ ರೂಪಂಚ ಮುಕ್ತಾದೇವ ಸಮಸ್ತಶಃ ಜಾನಂತೀಂದ್ರಶ್ಚ ಕಾಮಶ್ಚ ಬ್ರಹ್ಮ ಯಾವದಹಂಕೃತಿ ಪಶ್ಯಂತೋ ಮನುದಕ್ಷಾದ್ಯಾಹ ಬುದ್ಧಿತತ್ವಸ್ಥಿತಂ ಹರಿಂ. ಮನುದಕ್ಷಾದಿಗಳು ಉತ್ತಮರು. ಅವರು ಬುದ್ಧಿತತ್ವದಲ್ಲಿರುವ ಭಗವಂತನ ಬುದ್ಧಿತತ್ವದವರೆಗೆ ವ್ಯಾಪ್ತನಾದ ಪರಮಾತ್ಮನ ದರ್ಶನವನ್ನು ಮಾಡಿಕೊಳ್ತಾರೆ. ಸೋಮಸೂರ್ಯರು ಆ ಮನುದಕ್ಷಾದಿಗಳಿಗಿಂತ ಅಧಮರು. ಅವರು ಮನಸ್ತತ್ವದವರೆಗೆ ವ್ಯಾಪ್ತನಾದ ಭಗವಂತನ ದರ್ಶನವನ್ನು ಮಾಡಿಕೊಳ್ತಾರೆ. ಅಂದ ಮೇಲೆ ಮನಸ್ತತ್ವ ಚಿಕ್ಕದೋ ಬುದ್ಧಿತತ್ವ ಚಿಕ್ಕದೋ? ಮನಸ್ತತ್ವ ಚಿಕ್ಕದು ಎಂದಾದ ಮೇಲೆ ಮೊದಲಿಗೆ ಮನಸ್ತತ್ವ ಪ್ರಾಪ್ತಿಯೋ ಮೊದಲಿಗೆ ಬುದ್ಧಿತತ್ವ ಪ್ರಾಪ್ತಿಯೋ? ಹೀಗಿದ್ದಾಗ ಶ್ರೀಮದಾಚಾರ್ಯರು ಮತಿಸ್ಥೇನತೇನ ಮನಸ್ಥೇನ ಚ ಸಹ ವಿಜ್ಞಾನ ತತ್ವಂ ಯಾತಿ ಎನ್ನುವುದಕ್ಕೆ ಮೊದಲು ಬುದ್ಧಿತತ್ವ ಪ್ರವೇಶ ಆಮೇಲೆ ಮನಸ್ತತ್ವ ಪ್ರವೇಶ ಎಂದು ಹೇಗೆ ಹೇಳುವುದು? ಆದ್ದರಿಂದ ಅನುವ್ಯಾಖ್ಯಾನದ ನಿರವಕಾಶವಾದ ಪ್ರಮಾಣಾನುಸಾರವಾಗಿ ಮನಸ್ಸು ತತ್ವದ ಪ್ರವೇಶ ಮೊದಲು, ಆಮೇಲೆ ಬುದ್ಧಿತತ್ವ ಪ್ರವೇಶ ಎಂಬುದಾಗಿ ಹೇಳಿದೆ. ಇನ್ನೇನಾದರೂ ಹೆಚ್ಚಿಗೆ ಬೇಕಾದರೆ ಪ್ರೈವೇಟ್ಲಿ